ಚಳ್ಳಕೆರೆಯಲ್ಲಿ ನಗರಸಭೆಯ ಆದಾಯ ಕಡಿತಕ್ಕೆ ಸರ್ಕಾರದ ಆದೇಶ ಕಾರಣವಾಗಿದೆ ಎಂದು ಕೆಆರ್ಎಸ್ ಪಕ್ಷ ಗಂಭೀರ ಆರೋಪ ಮಾಡಿದೆ. ನಗರದ ಸಮಸ್ಯೆಗಳ ಕಡೆ ಗಮನ ಹರಿಸದೆ ನಗರಸಭೆಗೆ ಬರಬೇಕಿದ್ದ ಆದಾಯವನ್ನೇ ಕಡಿತಗೊಳಿಸುವ ಕೆಲಸ ಸರ್ಕಾರ ಹಾಗೂ ಅಧಿಕಾರಿಗಳು ಮಾಡುತ್ತಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಗರಗೆರೆ ಮಹೇಶ್ ಆರೋಪಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೈಮಗ್ಗ ಮತ್ತು ಉಣ್ಣೆ ಮಾರಾಟ ಕೇಂದ್ರದ ಜಾಗದ ಮೌಲ್ಯ ಸುಮಾರು 79 ಲಕ್ಷ ರೂಪಾಯಿಗಳಿದ್ದರೂ ಸರ್ಕಾರ ಕೇವಲ 10% ಹಣ ಪಾವತಿಸಲು ಆದೇಶಿಸಿರುವುದರಿಂದ ನಗರಸಭೆಗೆ ಕೇವಲ 7 ರಿಂದ 8 ಲಕ್ಷ ರೂಪಾಯಿ ಮಾತ್ರ ಲಭಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ನಗರಸಭೆಗೆ ಸಂಪೂರ್ಣ ಆದಾಯ ಬರಬೇಕಿದ್ದರೂ ಸರ್ಕಾರದ ಕ್ರಮದಿಂದ ಭ್ರಷ್ಟಾಚಾರಕ್ಕೆ ಉತ್ತೇಜನ ಸಿಕ್ಕಂತಾಗಿದೆ ಎಂದು ಆರೋಪಿಸಿದ ಅವರು, ತಕ್ಷಣ ಆದೇಶ ಹಿಂಪಡೆದು ನಗರಸಭೆಗೆ ಸಂಪೂರ್ಣ 79 ಲಕ್ಷ ರೂಪಾಯಿ ಆದಾಯ ಬರಲು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇದೇ ವೇಳೆ ಕೆಆರ್ಎಸ್ ಪಕ್ಷದ ಎಸ್ಸಿ/ಎಸ್ಟಿ ಘಟಕದ ರಾಜ್ಯ ಕಾರ್ಯದರ್ಶಿ ಮಾರುತಿ ಮಾತನಾಡಿ, ನಗರದ ಬಳ್ಳಾರಿ ರಸ್ತೆಯ ರಾಜಕಾಲುವೆಗೆ ನಿಯಮ ಉಲ್ಲಂಘಿಸಿ ಬ್ರಿಡ್ಜ್ ನಿರ್ಮಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಖಾಸಗಿ ಲಿಫ್ಟ್ಗಳಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿದ್ದಾರೆ ಎಂದು ದೂರಿದರು. 2021ರಲ್ಲಿ ನಗರಂಗೆರೆ ಕೆರೆಗೆ ಕಲುಷಿತ ನೀರು ಹರಿಸದಂತೆ ನ್ಯಾಯಾಲಯ ಆದೇಶ ನೀಡಿದ್ದರೂ ನಗರಸಭೆ ಹಾಗೂ ಜಿಲ್ಲಾಡಳಿತ ಯಾವುದೇ ಶಾಶ್ವತ ಕ್ರಮ ಕೈಗೊಂಡಿಲ್ಲ. ಮಳೆಗಾಲದಲ್ಲಿ ಮತ್ತೆ ಕಲುಷಿತ ನೀರು ಕೆರೆಗೆ ಹರಿದರೆ ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದರು. ನಗರಸಭೆ ಆಡಳಿತ ಸಂಪೂರ್ಣ ಹದಗೆಟ್ಟಿದ್ದು, ಪ್ರಭಾವಿಗಳ ಒತ್ತಡದಿಂದ ನಗರಸಭೆಗೆ ಬರಬೇಕಾದ ತೆರಿಗೆ ಆದಾಯವನ್ನೇ ತಪ್ಪಿಸಲಾಗುತ್ತಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ತಾಲೂಕು ಅಧ್ಯಕ್ಷ ಕೃಷ್ಣಪ್ಪ, ಉಪಾಧ್ಯಕ್ಷ ಜಬಿಹುಲ್ಲಾ, ಶ್ರೀನಿವಾಸ್, ವಿನಯ್, ಮಣಿಕಂಠ, ಬಾಲರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮಗೆ ಲೀಸಿಗೆ ಮಾಡಿಕೊಡಿ ಅಂತ ಒಂದು ಪ್ರಸ್ತಾಪವನ್ನು ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಸಾಕಷ್ಟು ವರ್ಷಗಳಿಂದ ಅದನ್ನು ಅನುಭವಿಸ್ಕೊಂಡು ಬಂದಿದೆ. ಇದು ಜಿಲ್ಲಾಧಿಕಾರಿಗಳು ಇದಕ್ಕೆ ಸರಿಯಾದ ರೀತಿಯಾದಂಥ ಉತ್ತರವನ್ನು ಕೊಡ್ತಾರೆ. ನಮ್ಮ ಪೌರಾಡಳಿತ ನಿರ್ದೇಶಕರು ಪೌರಾಡಳಿತ ಬೆಂಗಳೂರಿನವರಿಗೆ ಒಂದು ಸರಿಯಾದಂಥ ಉತ್ತರವನ್ನು ಕೊಡ್ತಾರೆ. ನಾವು ಆಸ್ ಪರ್ ನಗರಸಭೆ ಆ್ಯಕ್ಟ್ ಪ್ರಕಾರ ಇದು 30 ವರ್ಷಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ. ನಂತರ ಇದು ವೈಲೇಷನ್ಸ್ ಆಗಿರೋದ್ರಿಂದ ಇದನ್ನ ನಾವು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅವರು ಮೆನ್ಷನ್ ಮಾಡಿ ಕೊಡ್ತಾರೆ. ಈ ಎಲ್ಲ ವಿಚಾರವನ್ನು ಸಂಪೂರ್ಣವಾಗಿ ಅವರು ಏನು ನಿರ್ದೇಶಕರು ಪೌರಾಡಳಿತ ಅವರಿಗೆ ತಿಳಿಸಿರ್ತಾರೆ. ಏನಂತ, ಈ ಕರ್ನಾಟಕ ಸಹಕಾರ ಖಾತೆಯೇತರ ಉಣ್ಣೆ ಕೈಮಗ್ಗ ಮತ್ತು ನೇಕಾರ ಮಹಾಮಂಡಳಿ ನಿಯಮಿತ ಇವರಿಗೆ ಈ ದರದಲ್ಲಿ ನೀಡಿರುವಂತಹ ಪ್ರಸ್ತಾವವನ್ನು ಪರಿಗಣಿಸಲು ನಿಯಮಗಳಲ್ಲಿ ಅವಕಾಶ ಇರಬಾರದು. ಅದಾಗಿ ಈಗ ಏನಾಗಿದೆ, ಸಂಪುಟ ಸರ್ಕಾರದಲ್ಲಿ ಈ ವಿಚಾರವನ್ನ ಅಲ್ಲಿ ಪ್ರಸ್ತಾವನೆ ಆಗುತ್ತೆ. ರೂಪಾಯಿಗಳಿಗೆ 10ರಷ್ಟು ಮಾತ್ರ ಹಣವನ್ನು ಕಟ್ಟಿಸಿಕೊಳ್ಳಿ ಅಂತ ಸಂಪುಟ ಚರ್ಚೆಯಲ್ಲಿ ಆಗುತ್ತೆ. ಅಲ್ಲಿಗೆ 7,90,000 ಆಸ್ಪಾಸಲ್ಲಿ ಬರುತ್ತೆ. 7,90,000 ಅದು ಅದಕ್ಕೆ 18% ಆಫ್ GST ಟ್ಯಾಕ್ಸ್ ಬರುತ್ತೆ. ಕೆಲವು ಸರಿ 8 ಲಕ್ಷ ಸಮಥಿಂಗ್ ಬರುತ್ತೆ. ಅಂದರೆ ಒಟ್ಟಾರೆ ನೋಡಿ, ಈಗ 79-80 ಲಕ್ಷ ರೂಪಾಯಿ ಹಣ ಕೇವಲ 8 ಲಕ್ಷ ರೂಪಾಯಿ ಕಟ್ಸ್ಕೊಂಡ್ರೆ ಈ ಸರ್ಕಾರ ಕೂಡ ಇದರಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿದೆ. ಸರ್, ಸರ್ಕಾರದ ಪ್ರಕಾರ ಎಷ್ಟು ಕಟ್ಟಿಸಬೇಕು, ಇವರು ಎಷ್ಟು ಕಟ್ಟಿಸಿದ್ದಾರೆ? ಸರ್ಕಾರದಲ್ಲಿ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡುವಾಗ ಸಂದರ್ಭದಲ್ಲಿ ಸರ್ಕಾರಕ್ಕೆ ಬರುವಂತಹ ಆದಾಯವನ್ನೇ ಕಡಿತಗೊಳಿಸಿರುವಂತ ಇವರು ಶಾಮೀಲಾಗಿರುವಂತಹ ಶಾಸಕರು ಸಂಪುಟ ಸಭೆಯಲ್ಲಿ ಇವರು ಚರ್ಚೆ ಮಾಡಿ ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಷ್ಟ ಮಾಡಿರ್ತಾರೆ. ಅದರಂತೆ ಏನಾಗಿದೆ, ಅಗ್ರಿಮೆಂಟ್ ಅನ್ನ ಆಗುತ್ತೆ. ಏನಂತ ಅಗ್ರಿಮೆಂಟ್ ಆಗುತ್ತೆ, ಇದು ಹೇಗಿದೆ, ಸರ್ಕಾರದ ನಡವಳಿಕೆ ಪ್ರಕಾರ ಆದೇಶಿಸಿದಂತೆ 10% ಇದು ಹಣವನ್ನು ತೆಗೆದುಕೊಂಡು ಗುತ್ತಿಗೆ 30 ವರ್ಷಗಳ ಅವಧಿಗೆ ಗುತ್ತಿಗೆಯನ್ನು ಮಾಡಿಕೊಡಿ ಅಂತ ಆಗುತ್ತೆ. ಆದ್ರೆ ಇಲ್ಲಿ ಸರ್ಕಾರಕ್ಕೆ 60 ರಿಂದ 70 ಲಕ್ಷ ರೂಪಾಯಿ ನಷ್ಟ ಆಗುತ್ತೆ. ಯಾಕೆ ನಷ್ಟವನ್ನ ಮಾಡ್ತಾ ಇದ್ದಾರೆ? ಅಂದರೆ ನಮ್ಮನ್ನ